ಬಾಷ್ ಲಿಮಿಟೆಡ್ 2025-26ನೇ ಹಣಕಾಸು ವರ್ಷದ ಕುರಿತು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದರು. ಬಾಷ್ ಲಿಮಿಟೆಡ್ 2025-26ನೇ ಹಣಕಾಸು ವರ್ಷದಲ್ಲಿ ತೆರಿಗೆಯ ನಂತರ ಶೇಕಡಾ 13.8ರಷ್ಟು ಲಾಭವನ್ನು ದಾಖಲಿಸಿದೆ. 2025-26ನೇ ಹಣಕಾಸು ವರ್ಷ ಕಾರ್ಯಾಚರಣೆಗಳ ಮೂಲಕ ಬಂದ ಆದಾಯವು ಹಿಂದಿನ ವರ್ಷಕ್ಕಿಂತ ಶೇಕಡಾ 10.8ರಷ್ಟು ಬೆಳವಣಿಗೆ ಕಂಡಿದೆ. ಅಸಾಧಾರಣ ಬಾಬುಗಳಿಗೂ ಮುನ್ನ ತೆರಿಗೆಗೂ ಮುಂಚಿನ ಲಾಭವು ಪಿಬಿಟಿ ಶೇಕಡಾ 13.0ರಷ್ಟು ಏರಿಕೆಯಾಗಿದೆ. ತಂತ್ರಜ್ಞಾನ ಮತ್ತು ಸೇವೆಗಳ ಪ್ರಮುಖ ಪೂರೈಕೆದಾರರಾದ ಬಾಷ್ ಲಿಮಿಟೆಡ್ 2025-26ನೇ ಹಣಕಾಸು ವರ್ಷದ 4ನೇ ತ್ರೈಮಾಸಿಕದಲ್ಲಿ ತನ್ನ ಕಾರ್ಯಾಚರಣೆಯ ಒಟ್ಟು ಆದಾಯವನ್ನು 5,566 ಕೋಟಿ ರೂಪಾಯಿ ಅಂದರೆ 520 ಮಿಲಿಯನ್ ಯುರೋಗಳು ಎಂದು ಇಂದು ಪ್ರಕಟಿಸಿದೆ. ಇದು ಕಳೆದ ವರ್ಷದ ಇದೇ ತ್ರೈಮಾಸಿಕಕ್ಕಿಂತ ಶೇಕಡಾ 13.3ರಷ್ಟು ಹೆಚ್ಚಳವಾಗಿದೆ. ದ್ವಿಚಕ್ರ ವಾಹನಗಳು ಸೇರಿದಂತೆ ಒಟ್ಟಾರೆ ಆಟೋಮೇಟಿವ್ ವಾಹನ ಮಾರುಕಟ್ಟೆಯಲ್ಲಿನ ಹೆಚ್ಚಿನ ಬೇಡಿಕೆಯಿಂದಾಗಿ ಈ ಬೆಳವಣಿಗೆ ಸಾಧ್ಯವಾಗಿದೆ. ಈ ತ್ರೈಮಾಸಿಕದಲ್ಲಿ ತೆರಿಗೆಗೂ ಮುಂಚಿನ ಲಾಭವು ಅಸಾಧಾರಣ ಬಾಬುಗಳಿಗೂ ಮುನ್ನ 808 ಕೋಟಿ ರೂಪಾಯಿ ಅಂದರೆ 75 ಮಿಲಿಯನ್ ಯುರೋಗಳು ಆಗಿದ್ದು, ಇದು ಒಟ್ಟು ಕಾರ್ಯಾಚರಣೆಯ ಆದಾಯದ ಶೇಕಡಾ 14.5ರಷ್ಟಾಗಿದೆ. ಅಂದರೆ ಹಿಂದಿನ ವರ್ಷದ ಇದೇ ತ್ರೈಮಾಸಿಕಕ್ಕೆ ಹೋಲಿಸಿದರೆ ಶೇಕಡಾ 3.8ರಷ್ಟು ಹೆಚ್ಚಳವಾಗಿದೆ. ಆದಾಯದ ಬೆಳವಣಿಗೆ ಮತ್ತು ವೆಚ್ಚಗಳ ಉತ್ತಮ ನಿರ್ವಹಣೆಯಿಂದಾಗಿ ಈ ಸುಧಾರಣೆ ಕಂಡುಬಂದಿದೆ. ತೆರಿಗೆಯ ನಂತರದ ಲಾಭವು 568 ಕೋಟಿ ರೂಪಾಯಿ ಅಂದರೆ 53 ಮಿಲಿಯನ್ ಯುರೋಗಳು ಆಗಿದ್ದು, ಇದು ಕಾರ್ಯಾಚರಣೆಯ ಆದಾಯದ ಶೇಕಡಾ 10.2ರಷ್ಟಾಗಿದೆ. ಮೊಬಿಲಿಟಿ ವಿಭಾಗದ ಒಟ್ಟಾರೆ ಉತ್ಪನ್ನ ಮಾರಾಟವು ಹಿಂದಿನ ವರ್ಷದ ಇದೇ ತ್ರೈಮಾಸಿಕಕ್ಕೆ ಹೋಲಿಸಿದರೆ ಶೇಕಡಾ 23.3ರಷ್ಟು ಹೆಚ್ಚಾಗಿದೆ. ಒಟ್ಟಾರೆ ಆಟೋಮೇಟಿವ್ ಮಾರುಕಟ್ಟೆಯಲ್ಲಿನ ದೃಢವಾದ ಬೆಳವಣಿಗೆಯಿಂದಾಗಿ ಪವರ್ ಸೊಲ್ಯೂಷನ್ಸ್ ವ್ಯವಹಾರವು ಶೇಕಡಾ 27.4ರಷ್ಟು ಬೆಳೆದಿದೆ. ಏಪ್ರಿಲ್ 1, 2025ರಿಂದ ಆನ್ ಬೋರ್ಡ್ ಡಯಾಗ್ನೋಸ್ಟಿಕ್ಸ್ ನಿಯಮಗಳ ಜಾರಿಯ ಹಿನ್ನೆಲೆಯಲ್ಲಿ ಎಕ್ಸಾಸ್ಟ್ ಗ್ಯಾಸ್ ಸೆನ್ಸಾರ್ಗಳ ಹೆಚ್ಚಿನ ಮಾರಾಟದಿಂದಾಗಿ ದ್ವಿಚಕ್ರ ವಾಹನಗಳ ವ್ಯವಹಾರವು ಶೇಕಡಾ 63.4ರಷ್ಟು ಬೃಹತ್ ಏರಿಕೆಯಾಗಿದೆ. ಬಿಯಾಂಡ್ ಮೊಬಿಲಿಟಿಯೇತರ ವಿಭಾಗದ ಉತ್ಪನ್ನಗಳ ಮಾರಾಟವು ಹಿಂದಿನ ಹಣಕಾಸು ವರ್ಷದ ಇದೇ ತ್ರೈಮಾಸಿಕಕ್ಕೆ ಹೋಲಿಸಿದರೆ ಶೇಕಡಾ 9.1ರಷ್ಟು ಕುಸಿದಿದೆ. ಇದಕ್ಕೆ ಪ್ರಮುಖ ಕಾರಣ ಮೇ 2025ರಲ್ಲಿ ವಿಡಿಯೋ ಸೊಲ್ಯೂಷನ್ಸ್, ಆಕ್ಸೆಸ್ ಅಂಡ್ ಇಂಟ್ಯೂಷನ್ಸ್ ಮತ್ತು ಕಮ್ಯುನಿಕೇಷನ್ ಸಿಸ್ಟಮ್ಸ್ ವ್ಯವಹಾರವನ್ನು ಮಾರಾಟ ಮಾಡಿದ್ದಾಗಿದೆ. ಆಟೋಮೋಟಿವ್ ವಲಯದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಪ್ಯಾಸೆಂಜರ್ ಕಾರುಗಳು ಮತ್ತು ಟ್ರ್ಯಾಕ್ಟರ್ಗಳ ಉತ್ಪಾದನೆ ಹೆಚ್ಚಾದ ಕಾರಣದಿಂದಾಗಿ 2025-26ನೇ ಹಣಕಾಸು ವರ್ಷವು ಬಲವಾದ ಆದಾಯದ ಬೆಳವಣಿಗೆಯ ವರ್ಷವಾಗಿದೆ. ನಿರಂತರವಾದ ಪೂರೈಕೆ ಸರಪಳಿಯ ಸವಾಲುಗಳ ಮಧ್ಯೆಯೂ ಸಾಧಿಸಲಾದ ಈ ಕಾರ್ಯಕ್ಷಮತೆಯು ನಮ್ಮ ಕಾರ್ಯಾಚರಣೆಯ ಚುರುಕುತನಕ್ಕೆ ಸಾಕ್ಷಿಯಾಗಿದೆ ಎಂದು ಭಾರತದ ಬಾಷ್ ಗ್ರೂಪ್ನ ಅಧ್ಯಕ್ಷ ಮತ್ತು ಬಾಷ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ಗುರುಪ್ರಸಾದ್ ಮುಡ್ಲಾಪುರ್ ಹೇಳಿದರು. ಕಳೆದ ತ್ರೈಮಾಸಿಕದಲ್ಲಿ ಘೋಷಿ ಟಾಟಾ ಆಟೋ ಕ್ಯಾಂಪ್ನೊಂದಿಗಿನ ನಮ್ಮ ಹೊಸ ಜಂಟಿ ಉದ್ಯಮವು ಈ ಮೊಬಿಲಿಟಿಯಲ್ಲಿ ಭವಿಷ್ಯದ ಬೆಳವಣಿಗೆಯನ್ನು ಹೆಚ್ಚಿಸಲು ಮತ್ತು ಉದ್ಯಮದ ವಿಕಸನಗೊಳ್ಳುತ್ತಿರುವ ಬೇಡಿಕೆಗಳೊಂದಿಗೆ ಹೆಜ್ಜೆ ಹಾಕಲು ನಮಗೆ ಉತ್ತಮ ಸ್ಥಾನವನ್ನು ಕಲ್ಪಿಸಿದೆ ಎಂದು ಹೇಳಿದರು. I think this slide is pretty familiar to most of you. You're all covering news events or actions around these global uncertainties today. The world around us is pretty uncertain at this point of time, and uncertainty is maybe the biggest enemy to business. So in that sense, we are living in very tough times. It's a lot of negative factors falling into place all at once. So, of course, we had a year or nearly year and a half full of trade uncertainties, started off by the tariff situation, and then a lot of uncertainties between global trade, big global trade partners. A lot of this led to quite some issues for everybody for quite a while in terms of where things stand.
I won't say this is all resolved, but it's still a lot of work in progress. But there is a lot of overall uncertainty in how geopolitics and trade relationships will evolve as we go forward. We clocked in for the year 2025 a growth of 7.4%, which Guru mentioned it already, is a sales revenue of 38,888 crore. We were capable to improve the result by 0.9 percentage points, which is an EBIT for the business year of 14% of sales. Strategic developments, very important for the Bosch Group here in India. We have continuous investments towards growth accelerators and, of course, also certain investments into efficiency. As value to our customers. But we hope this trend will continue. As of now, we see everything quite positive, but there are some headwinds which we also see on the horizon, and we want to be cautious about them. That's it.